ಹಾಯ್ ಆಲ್, ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈಟ್, ಈ ಸದ್ಯ ನಾವು ಆನ್ಲೈನ್ ಬಂದೀವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂಗ ಏನಾದರೂ ಒಂದು ಇನ್ಫಾರ್ಮೇಶನ್ ತಂದಿರ್ತೀವಿ, ಏನಾದರೂ ಹೇಳಲಿಕ್ಕೆ ಬಂದಿರ್ತೀವಿ. ರೈಟ್, ಆ ಇನ್ಫಾರ್ಮೇಶನ್ ಏನ್ರಿ, ಏನು ಹೇಳಲಿಕ್ಕೆ ಬಂದಿರಿ ಅಂತ ಎಷ್ಟೋ ಜನ ಕಾತರದಿಂದನೂ ಕೂತಿರ್ತೀರಿ. ರೈಟ್, ಸೊ ಆ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ನಾವು ಇವಾಗ ಬಂದೀವಂತ ನಿಮ್ಗೆಲ್ಲರಿಗೂ ಗೊತ್ತದು. ಅದಕ್ಕಿಂತ ಮುಂಚೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಇನ್ನು ಯಾರಾದರೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಶೇರ್ ಕಮೆಂಟ್ ಅನ್ನು ಮಾಡ್ರಿ. ರೈಟ್, ಈಗ ಮೇನ್ ಟಾಪಿಕ್ಗೆ ಬರೋಣ. ಏನ್ರಿ ಅದು ಈ ವಿಷಯ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತೈತಿ. SSC ಅಪ್ಲಿಕೇಶನ್ ನಾವು ಏನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಸ್ಟಾರ್ಟ್ ಮಾಡಿದ್ವಿ? ನಾವು ನವೆಂಬರ್ ಒಳಗೆ ಸ್ಟಾರ್ಟ್ ಮಾಡಿದ್ವಿ. ರೈಟ್, ಮಾಡುವಾಗ ನಾವು ನಿಮ್ಗೆ ಏನು ಹೇಳಿದ್ವಿ, ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ್ರಿ, ಯಾರ್ಯಾರು ಬರೋರು ಇದ್ರಿ ಬರ್ಬೋದು ಅಂತ ನಾವು ಹೇಳಿದ್ವಿ. ರೈಟ್, ಅದು ಬೇಸಿಕ್ ಕ್ಲಾಸ್ 1 ಮಂತ್ ಆದ್ಮೇಲೆ ನೆಕ್ಸ್ಟ್ ರೆಗ್ಯುಲರ್ ಆಗಿ SSC ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ರೈಟ್, 100 ಜನ ಹುಡುಗರು ಬಂದ್ರು. ರೈಟ್, ಅವ್ರೀಗ ಆಲ್ರೆಡಿ ಸಿದ್ಧರಾಗಿಬಿಟ್ಟಾರ. ಎದಕ್ಕೆ ಸಿದ್ಧರಾಗ್ಯಾರ್ರಿ? SSC ಎಕ್ಸಾಮ್ ಸ್ಟಾರ್ಟ್ ಆಗ್ತಾವು. ಯಾವಾಗ ಸ್ಟಾರ್ಟ್ ಆಗ್ತಾವ್ರಿ? ಇದೇ 20ನೇ ತಾರೀಕು ಸ್ಟಾರ್ಟ್ ಆಗ್ತಾವ. ಎಸ್ ನೋ? ಎಲ್ಲ ನಮ್ಮ ಹುಡುಗರು ಹೇಳಿಗತ್ತಾರ, ಸರ್ ನಮ್ದು 20ನೇ ತಾರೀಕು ಬಂದದ್ರಿ, ಸರ್ ನಂದು 22ಕ್ಕೆ ಬಂದ್ರಿ, 25 ಈಗ ಈ ತರ ಬೇರೆ ಬೇರೆ ದಿನಾಂಕಕ್ಕೆ ಬಂದಾವು ಅಂತ ಹೇಳಿರ್ತಾರೆ. ರೈಟ್, ನಮಗೆ ಖುಷಿ ಆಗ್ತದೆ. ಮತ್ತು ನೀವೇನು ಕೇಳ್ಬೋದು ಅಂದ್ರೆ, SSC ಬ್ಯಾಚ್ ಮುಗಿತೇನ್ರಿ? ಇನ್ನೊಂದು ಸ್ವಲ್ಪ ದಿವಸದಾಗ SSC ನಾವೇನು ಸ್ಟಾರ್ಟ್ ಮಾಡಿದ್ವಲ್ಲ ಡಿಸೆಂಬರ್ ಒಳಗೆ, ಆ ಬ್ಯಾಚ್ ಮುಗಿಲಿಕ್ಕೆ ಬಂದದ. ನಾವು ಈ ಸದ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕತ್ತೀವಿ. ಏನು ಮಾಡಾಕತ್ತೀವ್ರಿ? ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕತ್ತೀವಿ. ರೈಟ್, ಸೊ ಈಗ ಸಿಲೆಬಸ್ ಮುಗಿಸಿ ನಾವು ನೆಕ್ಸ್ಟ್ ಹಂತ ಏನೋ ಇದು ಕ್ವಶನ್ ಪೇಪರು ಸಾಲ್ವ್ ಮಾಡಾಕತ್ತೀವಿ. ರೈಟ್, ಅದು ಒಂದು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ರೈಟ್, ನೆಕ್ಸ್ಟ್ ಇನ್ನೊಂದು ಕಾಲ್ ಫಾರ್ಮ್ ನೀವು ಆಲ್ರೆಡಿ ನೋಡ್ಬಿಟ್ಟಿರ್ತೀರಿ. ಈಗ ಸೋಷಿಯಲ್ ಮೀಡಿಯಾದಾಗ ಆಗಲಿ, ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಒಳಗಾಗಲಿ ನೀವು ನೋಡಿರ್ತೀರಿ. ಏನಂತ, ಅಗ್ನಿವೀರ್ದು ನೋಟಿಫಿಕೇಶನ್ ಬಿಟ್ಟಾರ. ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಿದ್ರು, ಸರ್ ನಮಗ ಡೇಟ್ ಇದು ರೀ, ನನ್ನ ವಯಸ್ಸೀಗ ಹಿಂಗೆ 2004 ರೀ ನಂದು ಹುಟ್ಟಿದ್ದು, 2005 ರೀ ಸರ್ ನಂದು ಹೆಸರು ಅಗ್ನಿವೀರ್ ಕುಂದಿರುತ್ತೇನ್ರಿ ಸರ್? ಇಂಥ ಕ್ವಶನ್ಸ್ಗಳು ನಮಗೆ ಬಂದವು. ರೈಟ್, ಅದೇ ತರ ಇನ್ನೊಂದು, ಸರ್ ಎಷ್ಟೋ ಜನಕ್ಕಿತ್ತು, ಸರ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾನ್ರಿ ಆರ್ಮಿ GDದು ಅನ್ನೋ ಕ್ವಶನ್ ಬಂತು. ಇಲ್ಲಾಂದ್ರೆ ಅದು ಇಂಡಿಯನ್ ಆರ್ಮಿ ಅವ್ರು ಒಂದ್ಸರ ಡಿಸೈಡ್ ಮಾಡ್ತಾರಲ್ಲ, ಅದು ಫಿಕ್ಸ್, ಹಿಂದೆ ತಕ್ಕೊಳಂಗೆ ಇಲ್ಲ ಅವರು. ರೈಟ್, ಆ ಕಾರಣದಿಂದ ನಾವು ಬಿಡ್ತಾರ, ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರ ಅಂತ ಹೇಳ್ತಿದ್ವಿ. ಆದ್ರೆ ಈಗ ಮೊನ್ನೆ ಬಂದ ನೋಟಿಫಿಕೇಶನ್ ಒಳಗೆ ಡೀಟೇಲ್ಸ್ ಕೊಟ್ಬಿಟ್ಟಾನ. ಯಾವಾಗಿಂತ ಅಂದ್ರೆ ಯಾವ ಏಜ್ದಿಂದ ಪ್ರಾರಂಭ ಆಗ್ತಾವ ನಾವು ತಗೋಲಿಕ್ಕೆ ಅಗ್ನಿವೀರಕ್ಕೆ, ಮತ್ತೆ ಎಲ್ಲಿವರೆಗೂ 21ಕ್ಕೆ ಏಜ್ ಕಟ್ ಆಫ್ ಅನ್ನೋದು ಬಿಟ್ಟಾನ, ಮತ್ತೆ ಅಪ್ಲಿಕೇಶನ್ ಡೇಟ್ ಬಿಟ್ಟಾನ. ರೈಟ್, ಇವೆಲ್ಲ ಡೀಟೇಲ್ ಮಾಹಿತಿಯನ್ನು ನಾವು ನಿಮಗೆ ಹೇಳಿಕ್ ಬಂದೀವಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೂ ನೀವು ನೋಡ್ತಿರ್ಬೋದು, ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ಲಿಕ್ಕತ್ತಾವ. ಏನಂತ, ಯಾವಾಗ ಆರ್ಮಿ ಅಪ್ಲಿಕೇಶನ್ ಅಥವಾ ಆರ್ಮಿ ನೋಟಿಫಿಕೇಶನ್ ಬಿಡ್ತಾರಲ್ಲ, ಇಮಿಡಿಯೇಟ್ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಅಂತ ಏನಾಗ್ತಾವ್ರಿ, ಡೇ ಟು ಡೇ ನಮ್ಗೆ ವಿಡಿಯೋಸ್ ಬರ್ಲಿಕ್ಕತ್ತಾವ, ಮಾಹಿತಿ ಕೊಡ್ಲಿಕ್ಕತ್ತೀವಿ. ರೈಟ್, ಅದೇ ಒಂದು ಉದ್ದೇಶದಿಂದ ನಾವು ಏನು ಹೇಳಿಕ್ ಬಂದೀವಪ್ಪ ಅಂತಂದ್ರ, ಕ್ಲಾಸಸ್ ಸ್ಟಾರ್ಟ್ ಆಗಕತ್ತಾವು. ಅಪ್ಲಿಕೇಶನ್ ನೋಡಿದ್ರಿ ನಿಮ್ಗೆಲ್ಲ ಗೊತ್ತಾಗ್ತಿ ಸದ ಏಜ್ ಲಿಮಿಟ್ ಎಷ್ಟದ ಅಂತೇಳಿ. 17 ವಯಸ್ಸಿಂದ ಸ್ಟಾರ್ಟ್ ಆಗುತ್ತೆ, 21 ಮಟ್ಟ ಏಜ್ ಲಿಮಿಟ್ ಅದ, ತಿಳಿಯಾಕತ್ತದ. ಆದ್ರೆ ನಮ್ಮ ಕಡೆ ಹುಡುಗರು ಕ್ವಶನ್ ಏನ್ ಕೇಳ್ತಾರ ಗೊತ್ತಾರ, ಸರ್ ಅಗ್ನಿವೀರ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಇದು ಬಹಳ ಜನ ಕೇಳಾಕತ್ತಾರ. ರೈಟ್, ಸರಿ, ನಾವು ಅವ್ರಿಗೆ ಏನಾಗತ್ತೀವಿ, ನಿಂದ್ರಲೇತಮ್ಮ SSC ಮುಗಿಸ್ಬಿಡೋಣ, ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಬಿಡೋಣ. SSC ಅದು ಏನು ಸಂಪೂರ್ಣ ಸಿಲೆಬಸ್ ಜೊತೆಗೆ ಕ್ವಶನ್ ಪೇಪರ್ ಮಾತು ಕೊಟ್ಟಿದ್ವಿ, ನುಡಿದಂತ ನಡಿಲಿಕ್ಕತ್ತೀವಿ. ರೈಟ್, ಸೊ ಅದೇ ತರ ಈಗ ನಾಳೆ 20ನೇ ತಾರೀಕು ಇದನ್ನ ಮುಗಿಸಿ, ಯಾವುದು SSC ಮುಗಿಸಿ 25ನೇ ತಾರೀಕು ಏನ್ರಿ, 25ನೇ ತಾರೀಕು ಅಗ್ನಿವೀರ್ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ಲಿಕ್ಕತ್ತದ, ತಿಳಿಯಾಕತ್ತದ. ರೈಟ್, ಸರ್ ಏನೇನ್ ನಿಮ್ ಕಡೆ ಫೆಸಿಲಿಟಿ ಅವರಿ, ಸರ್ ಫೀಸ್ ಎಷ್ಟು ಅವರಿ, ಸರ್ ಕ್ಲಾಸಸ್ ಯಾವ್ಯಾವ ನಡೀತಾವ್ರಿ, ಎಷ್ಟೊತ್ತಿಗೆ ನಡೀತಾವ್ರಿ, ಇವೆಲ್ಲ ಕ್ವಶನ್ಸ್ ಯೂಶುವಲಿ ಸಹಜವಾಗಿ ಒಂದು ಅಭ್ಯರ್ಥಿಗೆ, ಒಂದು ಕ್ಯಾಂಡಿಡೇಟ್ಗೆ ಬರುವುದು ಸಹಜ. ರೈಟ್, ಇದನ್ನ ನಿಮ್ಗೆ ಮೋರ್ ಡೀಟೇಲ್ಸ್ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅವರೆಲ್ಲ ನಿಮ್ಗೆ ಏನು ಹೇಳ್ತಾರ, ಯಾವಾಗ ಸ್ಟಾರ್ಟ್ ಆಗ್ತಾವ ಅಗ್ನಿವೀರ್ ಬ್ಯಾಚು, ಫೀಸ್ ಎಷ್ಟೈತಿ, ಊಟ ವಸತಿ ಏನೈತಿ, ಇರ್ಕೊಳಕ ವ್ಯವಸ್ಥೆ ಐತಿ ಏನು, ಎಲ್ಲ ಅದು ಇನ್ಫಾರ್ಮೇಶನ್ ನಿಮ್ಗೆ ಡೀಟೇಲ್ ಆಗಿ ಕೊಡ್ತಾರ, ತಿಳಿಯಾಕತ್ತದ. ರೈಟ್, ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಜನ ಈಗ ಅಪ್ಲಿಕೇಶನ್ ಬಿಟ್ಟ ಮೇಲೆ ಬರೋರು ಭಾಳ ಮಂದಿ ನಮ್ಮ ಕಡೆ. ರೈಟ್, ಈಗ ನಾ ಹೇಳಿದ್ನಲ್ಲ ಆಗಲೇ SSC ಒಳಗೆ 100 ಜನ ಬಂದಾರ ಅಂತೇಳಿ. ಎಲ್ಲರೂ ಬಂದವರು ಅದ್ರೊಳಗೆ 80% ಬಂದವರು, ಎಲ್ಲರೂ ಅನ್ಲಿಕ್ಕಾಗಲ್ಲ, 80% ಬಂದವರು ಎದಕ್ರಿ, ಅಪ್ಲಿಕೇಶನ್ ಬಿಟ್ಟ ಮೇಲೆ. ಆ 20% ಏನದಾರಲ್ಲ, ನವೆಂಬರ್ ಒಳಗೆ ನಾವು ಸ್ಟಾರ್ಟ್ ಮಾಡಿದೀವಿ ಗೊತ್ತನ್ರಿ, ಆ 20% ಬಂದಿದ್ರು. ಯಾಕಂತಂದ್ರ ಹುಡುಗರಿಗೆ ನಾವು ಅವಾಗ ಹೇಳಿದ್ದು ಬೇಸಿಕ್ ಹೇಳಕತ್ತೀವಿ. ಯಾವ ತಿಂಗಳದಾಗ, ನವೆಂಬರ್ ತಿಂಗಳದಾಗ ಬೇಸಿಕ್ ಸ್ಟಾರ್ಟ್ ಮಾಡಿವಿ. ಹುಡುಗರು ಒಮ್ಮೆಗೆ ಅಪ್ಲಿಕೇಶನ್ ಬಿಟ್ಟಾಗ ಬರಾಕ್ ಹೋಗ್ಬೇಡ್ರಲ್ಲ, ಬೇಸಿಕ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿರಿ, ಮಾಡ್ಕೋರಿ.
ಅಂತ ಅಂದಿದ್ವಿ. ಅವಾಗ ಒಂದು 20% ಬಂದಿದ್ದು, ಉಳ್ಕಿದ 80% ಏನ್ರಿ ನಮ್ಗೆ ಅಪ್ಲಿಕೇಶನ್ ಬಿಟ್ಟಲ್ಲ ಯಾವುದು SSC ಅವಾಗ ಬಂದ್ರು. ಸೊ ಅವರೆಲ್ಲ ಇವಾಗ ಲಾಭವನ್ನು ಪಡ್ಕೊಳ್ಳಿಕತ್ತಾರ. ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ಲಿಕ್ಕತ್ತೀವಿ, ರೈಟಾ. ಸೊ ಈಗ ಅಗ್ನಿವೀರ್ ಬ್ಯಾಚ್ ಇದೇ 25ಕ್ಕೆ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ಲಿಕ್ಕತ್ತದ, ರೈಟಾ. ಅವ್ರಿಗೂ ಸಿಲೆಬಸ್ ಮುಗಿಸಿ ಕ್ವಶನ್ ಪೇಪರನ್ನು ಮಾಡಿ ಮತ್ತು ರಿವಿಷನ್ ಮಾಡೋಣ ಸ್ವಲ್ಪ ಕಾನ್ಸೆಪ್ಟ್ ಅಂತ ನಾವು ಡಿಸೈಡ್ ಮಾಡಿವಿ. ಸೊ ಯಾರ್ಯಾರು ಬರ್ಬೇಕಂತ ಇಷ್ಟಪಟ್ಟಿರಲ್ಲ, ಸೊ ಅವರು ಇಮಿಡಿಯೇಟ್ ಆಗಿ ಬರ್ರಿ, ನೀವು ಒಂದು ಇದ್ರದ ಲಾಭವನ್ನು ತೆಗೆದುಕೊಳ್ರಿ. ನಾ ಆವಾಗಲೇ ಹೇಳ್ದಂಗೆ ಡೀಟೇಲ್ಸ್ ಆಗಲಿ, ಫೀಸ್ ಆಗಲಿ, ಇರುವ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಮಲ್ಕೋಸ ಬೆಡ್ ಎಲ್ಲ ವ್ಯವಸ್ಥೆ ಅಂತರೂ ಇಲ್ಲಿ ಹುಡುಗರಿಗೆ ಇದ್ದೇ ಅದ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವರು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತಾರೆ, ರೈಟ್. ಸೊ ಇಷ್ಟು ಹೇಳಿಗೆ ಏನ್ ಮಾಡ್ಲಿಕ್ಕೆ ಏನ್ ಮಾಡಕತ್ತೀರಿ ಸರ್ ನೀವು? ನಾವು ಏಜ್ ಮೇಲೆ ಲೆಕ್ಕ ಮಾಡಕತ್ತೀವಿ. ಏನ್ ಮಾಡ್ಲಿಕ್ಕತ್ತೀವ್ರಿ? ಏಜ್, ವಯಸ್ಸು ಅನ್ನೋದು ಒಂದು ಚಾಪ್ಟರ್ ಅದು, ಅದ್ರೊಳಗೆ ಏನು ಮಾಡಕತ್ತೀವಿ ನಾವು ಹೇಳಕತ್ತೀವಿ. ಮತ್ತು ನಮ್ಮ ಕಡೆ ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ, ನಾವು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲಿ ಹೇಳ್ತೀವಿ, ರೈಟಾ. ಕನ್ನಡದಲ್ಲಿ ಹೇಳ್ತೀವಿ ಅಂದ್ರೆ ಏನು ಆಡು ಭಾಷೆ ಹೇಳ್ದಂಗೆ ಹೇಳ್ತೀವಿ. ನೀವು ಬೇಕಾದ್ರೆ ಯಾರ್ಯಾರಾದ್ರೂ ಸೋಲ್ಜರ್ ಕರಿಯರ್ ಅಕಾಡೆಮಿ ನಿಮ್ಮ ಹುಡುಗರು ಇದ್ರು, ನಿಮ್ಮ ಫ್ರೆಂಡ್ಸ್ ಇದ್ರು ಅಂತ ಕೇಳ್ರಿ, ಅವ್ರಿಗೆ ಸ್ವಲ್ಪ ಜಸ್ಟ್ ಫೋನ್ ಹಚ್ಚಿ ಕೇಳ್ರಿ ಏನಂತ, ಜೋಶಿ ಸರ್ ಕ್ಲಾಸ್ ಹೆಂಗಿರ್ತದೆ. ಯಾಕಂದ್ರೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ತೊಗೊಳೋರು ನಾವು ಯಾರು ಜೋಶಿ ಸರ್, ರೈಟ್. ಹುಡುಗರಿಗೆ ಕೇಳ್ರಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ ಈಗ ಆಲ್ರೆಡಿ, ಜೋಶಿ ಸರ್ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ಹೆಂಗಿರ್ತದೆ ಅಂತ ಕೇಳ್ರಿ, ಅವ್ರು ನಿಮ್ಗೆ ಹೆಂಗೆ ಏನು ನಡೀತದೆ ಕ್ಲಾಸ್ ಅಂತ ಹೇಳ್ತಾರೆ. ಎಷ್ಟು ಸರಳವಾಗಿ ಹೇಳ್ತೀವಿ ಅನ್ನೋದು ಅದು ಹೇಳ್ತಾರೆ, ರೈಟಾ. ಇದು ಒಂದು ಹೇಳಿ ನಾವೇನು ಮಾಡ್ತೀವಿ ಅಂದ್ರೆ ಏಜ್ ಮೇಲೆ ಲೆಕ್ಕ ಕೇಳ್ತಿರ್ತಾರೆ ಸರ್. ಏಜ್ ಮೇಲೆ ಅಂದ್ರೆ ವಯಸ್ಸು ಮೇಲೆ. ಹೆಂಗಪ್ಪ ಏಜ್ ಮೇಲೆ ಲೆಕ್ಕ ಅಂತಂದ್ರೆ ಸದ್ಯದ ವಯಸ್ಸು, ಪ್ರಸ್ತುತ ವಯಸ್ಸು A ಮತ್ತು B ಅಂತ ಇದ್ರ ಅನ್ಕೋರಿ. ಒಬ್ಬರದ್ದು 50 ಇತ್ತು, ಇನ್ನೊಬ್ಬರದ್ದು 15 ವಯಸ್ಸು ಇತ್ತು ಅನ್ಕೋರಿ. A ಮತ್ತು B ಈ ಬ್ರದರ್ ಅವರು ಪ್ರಸ್ತುತ ವಯಸ್ಸು ಎಷ್ಟಿರ್ತದೋ A ಅನ್ನೋರ್ದು 50 ಇರ್ತದ, B ಅನ್ನೋರ್ದು ಎಷ್ಟು ಇರ್ತದ್ರಿ 15 ಇರ್ತದ, ರೈಟ್. 5 ವರ್ಷದ ನಂತರ ಏನು 5 ವರ್ಷದ ನಂತರ A ಮತ್ತು B ವಯಸ್ಸು ಎಟ್ಟದ 5 ವರ್ಷ ಆದ್ಮೇಲೆ ಎಟ್ಟಿರ್ತದ್ರಿ 55 ಇರ್ತದ. ಯಾರ್ದು? A ಇದು. B ಎಟ್ಟಿರ್ತದಪ್ಪ 20, ರೈಟ್. ಸರ್ ಈ ತರ ತಿಳಿಯಾಕತ್ತಪ್ಪ ಏನ್ ಹೇಳಕತ್ತೀನಿ, ಯಾವ ತರ ಬೋತಾವ ಸರ್ ಹಿಂಗೆ ಕೊಟ್ಟು ಎಲ್ಲರಿಗೂ ಗೊತ್ತಾಗತ್ರಿ. 50 ಇರ್ತದ, ಒಂದು 15 ಇರ್ತದ, 5 ವರ್ಷ ಆದ್ಮೇಲೆ ಒಬ್ಬೊಂದು 55 ಆಗುತ್ತ, ಒಬ್ಬೊಂದು 20 ಆಗುತ್ತ, ರೈಟ್. ಇಂಥ ಕ್ವಶನ್ ಬರೋದು ಕೊಡ್ತೀನಿ, ಕೇಳಂಗಿಲ್ಲ. ಯಾಕೆ ಅಗ್ನಿವೀರಲ್ಲ, ಯಾವ ಕಾಂಪಿಟೇಟಿವ್ ಎಕ್ಸಾಮ್ನಾಗೂ ಕೇಳಂಗಿಲ್ಲ. ಕೇಳಬೇಕಾಗಿದ್ದ ಲೆಕ್ಕ ಯಾವುದು ಅಂತಂದ್ರ ಇದೇ ಒಂದು ಚಾಪ್ಟರ್ದಾಗ ಅನುಪಾತದ ಮೇಲೆ ಕ್ವಶನ್ ಕೇಳ್ತಾನೆ. ತಿಳಿಯಾಕತ್ತೇನ್ರಿ? ನೀವೆಲ್ಲ ಕಲ್ತಿರ ಅನ್ನಿಸ್ತದ, ಅನುಪಾತ ಮತ್ತು ಸಮಾನುಪಾತ, ರೈಟ್. ಅವ್ಕುರ್ ಮ್ಯಾಗ ಈ ಕಾನ್ಸೆಪ್ಟ್ ಇರ್ತಾವ. ಡೈರೆಕ್ಟಿಂಗ್ ಏಜ್ ಇಷ್ಟು, ಇವಂದಿಷ್ಟು 5 ವರ್ಷ ಆದ್ಮ್ಯಾಗ 10 ವರ್ಷ ಆದ್ಮ್ಯಾಗ ಎಟ್ಟಿರ್ತಾವ ಅಂತ ಇಂಥವು ಕೇಳೋಕ್ ಸಾಧ್ಯನೇ ಇಲ್ಲ. ಎದ್ದೆದ್ದು ಓಪನ್ ಆಗೇ ಬಿಡ್ತೀವಿ, ರೈಟಾ. ಆತರ ಈ ಚಾಪ್ಟರ್ ಮ್ಯಾಗ ಏನಾದ್ರು ಬರುವಂತ ಇರ್ತಾವ ಅಂದ್ರೆ ಅನುಪಾತ ಮತ್ತು ಸಮಾನುಪಾತದಾಗ ಬಹಳ ಪ್ರಶ್ನೆಗಳು ಇರ್ತಾವು. ತಿಳಿಯಾಕತ್ತನಪ್ಪ? ಅನುಪಾತ ಮತ್ತು ಮತ್ತು ಹಂಗಂದ್ರೆ ಏನ್ರಿ ಸರ್? ಅನುಪಾತ ಮತ್ತು ಸಮಾನುಪಾತ ಅಂದ್ರೆ ಏನ್ರಿ? ರೇಷಿಯೋ ಪ್ರಪೋರ್ಷನ್. ನಮ್ಮ ಹುಡುಗರು ಅಂತ ಗೊತ್ತಾನ ಸರ, ನಾವೆಲ್ಲೋ ಒಂದ್ ಕಡೆ ಕೂತೀವ್ರಿ ಸರ್, ಅಗ್ನಿವೀರ್ ನೋಟಿಫಿಕೇಶನ್ ಬಿಟ್ಟು ಅನ್ನೋದು ನಮ್ಮ ದೋಸ್ತ್ ಹೇಳಿದಾರೆ, ಅದಕ್ಕೆ ನಾನು ಹಾಕ್ಬೇಕು ಅನ್ಕೊಂಡ್ರಿ. ನನಗಂತೂ ಕಡತ ಹೊಡ್ಯಾಕ್ ಬರಂಗಿಲ್ಲ. ಹೌದು, ಆಗ ಹಳ್ಳ್ಯಾರ ಹುಡುಗರಿಗೆ ಇವೇ ಪ್ರಾಬ್ಲಮ್ ಬರೋದು, ಎಲ್ಲರಿಗೂ ಅಲ್ಲ, ಮೋಸ್ಟ್ ಆಫ್ ದ ಪೀಪಲ್. ಸರ್ ಕಡತ ಹೊಡ್ಯಾಕ್ ಬರಂಗಿಲ್ರಿ ಸರ್, ನಮಗೆ ನಾವು ಸಾಲಿನೇ ಕಲ್ತಿಲ್ರಿ ಬರೋಬ್ಬರಿ. ಇಂಥನ್ನು ಮಂದಿನ ಭಾಳದ, ರೈಟ್. ಒಂದು ನೆನಪಿಟ್ಕೊಡ್ರಿ, ನಿಮ್ ಕಡೆ ಇರ್ಬೋದು, ನಾ ಸಾಲಿ ಬರೋಬ್ಬರಿ ಕಲ್ತಿಲ್ಲ, ನಾ ಅಲ್ಲೇ ಹೊಲ್ದಾಗ ದುಡ್ಯಾಕತ್ತೀನಿ ಅಂತ. ತಮ್ಮ ಒಂದು ತಿಳ್ಕೊರಿ, ಸಿಟ್ಯಾನ ಮಂದಿ ಅಗ್ನಿವೀರ್ ಆಗ್ಲಿ ಆರ್ಮಿ ಹೋಗೋದು ಕಡಿಮೆ ಅದ. ಒಂದು ಗಂಡು ಮಕ್ಕಳು ಅಂದ್ರೆ ಹಳ್ಳ್ಯಾರ ಹುಡುಗರ ಅವರ ಹೋಗುದು. ತಿಳಿಯಾಕತ್ತನಪ್ಪ? ಅಲ್ಲಿ ಹಳ್ಳ್ಯಾರ ಹುಡುಗರ ಜಾಸ್ತಿ ಆರ್ಮಿಗೆ ಹೋಗ್ತಾರ. ತಿಳಿತು? ಹಳ್ಳ್ಯಾನ ಹುಡುಗರು ಅಷ್ಟು ಇರುವುದಿಲ್ಲ. ಸೊ ನೀವು ಯಾರ್ಯಾರಿಗೆ ನಿಮ್ಗೆ ಸರ್ ನಂಗೆ ಕಡತ ಹೊಡ್ಯಾಕ್ ಬರಂಗಿಲ್ರಿ, ನಂಗೆ ಅದು ಗೊತ್ತಿಲ್ಲ ಅಂತಿರಲ್ಲ, ನಾವು ಇಲ್ಲೇ ನಿಮ್ಮ ಲೆವೆಲಿಗೆ ಹೇಳೋದು, ಕಡತ ಹೊಡಿಯೋದು ಹೆಂಗೆ, ಈ ಕಾನ್ಸೆಪ್ಟ್ ಹೇಳೋದು ಹೆಂಗೆ ಅನ್ನೋದನ್ನು ಹೇಳ್ತೀವಿ. ಸೊ ಅದಕ್ಕೆ ಯಾರಾದರೂ ಬರೋರು ಇದ್ರಪ್ಪ ಅಂತಂದ್ರೆ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮೂಲಕ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಅಡ್ಮಿಷನ್ನು ಸ್ಟಾರ್ಟ್ ಆಗ್ಯಾವು. ಯಾವುದಕ್ಕೆ? ಅಗ್ನಿವೀರಕ್ಕೆ. ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಬ್ಯಾಚು? ಇದೇ 25ಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಳಿಯಾಕತ್ತ? ಇದೇ 25ಕ್ಕೆ ಸ್ಟಾರ್ಟ್ ಆಗುತ್ತಾ. ಯಾರ್ಯಾರು ಈಗ ಆಲ್ರೆಡಿ ಈಗ ನೀವು ಅಗ್ನಿವೀರ್ ಹೋಗ್ಬೇಕನ್ನೋರು ನಿಮ್ಮದೇ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರಿ. ಅಂದ್ರೆ ಮುಂಜಾನೆದಕ್ಕೂ ರನ್ನಿಂಗ್ ಮಾಡೋದು. ತಿಳಿಯಾಕತ್ತ? ಮುಂಜಾನೆದಕ್ಕೂ ರನ್ನಿಂಗ್ ಮಾಡೋದು, ನೀನು ನಿಮ್ಮ ದೋಸ್ತ ಇಬ್ರು ಸೇರಿ ಒಂದ್ ಕಡೆ ರೂಮ್ ಮಾಡಿ ಓದುವುದು, ಇವೆಲ್ಲ ಪ್ರಿಪ್ರೇಷನ್ನು ಮಾಡಕತ್ತಿರ್ತೀರಿ. ಆ ಪ್ರಿಪ್ರೇಷನ್ನು ಯಶಸ್ವಿಯಾಗಿ ಗ್ಯಾರಂಟಿ ಆಗ್ತದ. ಅದ್ರ ಜೊತೆ ನಮ್ದು ಟೀಚಿಂಗು ನಿಮಗೆ ಉಪಯೋಗ ಆಗಬಹುದು ಅಂತ ಅನ್ಕೊಂಡ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಇದು ಬಂದಿದ್ದು ಉದ್ದೇಶ ಇದು. ಅಗ್ನಿವೀರ್ ಅಪ್ಲಿಕೇಶನ್ ಬಿಟ್ಟು ನಾ ಅಗ್ನಿವೀರ್ ಬ್ಯಾಚ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ. ಏಜ್ ಲಿಮಿಟ್ ಏನು ಅನ್ನೋದು ನಿಮಗೆ ಗೊತ್ತದ. ಇವೆಲ್ಲಾನು ಆರಿಸ್ಕೊಂಡು
ಮತ್ತು ನಮ್ಮ ಕ್ಲಾಸ್ ಹೆಂಗವಂತೆ ಮಾತು ಯೂಟ್ಯೂಬ್ ನೀವು ಏನು ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಅದಲ್ಲ ಅಲ್ಲಿ ಕಲಿತಂತ ಹುಡುಗರಿಗೆ ಕೇಳ್ರಿ ಜೋಶಿ ಸರ್ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಹೆಂಗೆ ಹೇಳ್ತಾರಂತ ಹೇಳಕತ್ತದ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಹೆಂಗೆ ಹೇಳ್ತಾರ ಅಂತೇಳಿ ಹುಡುಗರಿಗೆ ಕೇಳ್ರಿ ಚಲೋ ಹೇಳ್ತಾರ ಅಂತಂದ್ರೆ ಅಟ್ಟೆ ಬರ್ರಿ ಇಲ್ಲ ಬರಕ್ಕೆ ಹೋಗ್ಬೇಡ್ರಿ ಓಪನ್ ಇದು ಸುಮ್ಮನೆ ಬರ್ರಿ ಅನ್ನೋದಿಲ್ಲ ನಾವು ಕೇಳ್ರಿ ಚಲೋ ಅನಿಸುತ್ತೆ ಸರ್ ಬರ್ತಾರಲಿ ಚಲೋ ಹೇಳ್ತಾರಲಿ ಕನ್ನಡದಾಗ ಹೇಳ್ತಾರಲಿ ನನಗೆ ತಿಳಿಯಂಗೆ ಹೇಳ್ತಾರಲಿ ಅಂತಂದ್ರೆ ಮಾತ್ರ ಬರ್ರಿ ಇಲ್ಲಾಂದ್ರೆ ನಿಮ್ಮ ಇಷ್ಟ ತಿಳಿಯಾಕತ್ತಂದ್ರೆ ಇಷ್ಟು ಹೇಳಿ ನಾವೇನು ಮಾಡ್ತೀವಿ ಈ ವಿಡಿಯೋನ ಸ್ಟಾಪ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಸೊ ಇನ್ನೂ ಯಾರಾದರೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿಲ್ಲ ಪ್ಲೀಸ್ ಮಾಡಿರಿ ಮತ್ತು ನಿಮ್ಮ ಪ್ರತಿಫಲ ಅಂದರೆ ನಿಮ್ಮ ಹಾರ್ಡ್ ವರ್ಕಿಗೆ ಒಂದು ಪ್ರತಿಫಲ ಗ್ಯಾರಂಟಿ ಸಿಗ್ತದ ಇವತ್ತಿಲ್ಲ ಅಂತಂದ್ರೆ ಒಂದಲ್ಲ ಒಂದು ದಿವಸ ಸಿಗ್ತದ ಆದರೆ ಪ್ರಯತ್ನ ಬಿಡಬೇಡಲೇ ತಮ್ಮ ಪ್ರಯತ್ನ ಬಿಟ್ಟು ಸರಿಬೇಡ ಯಾಕಂದ್ರೆ ಪ್ರಯತ್ನ ಒಂದೇ ಹಾದಿ ಯಶಸ್ವಿ ಆಗಲು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ದ ವೆರಿ ಬೆಸ್ಟ್